ನಡೆಸ್ಕೊಂಡಾರೆ. ಒಬ್ಬ ಒಬಿಸಿ ನಾಯಕನ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಮಂತ್ರಿಗಳು. ಕೆಲವೇ ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಯಾವ್ಯಾವ ರೀತಿ ಸಂಬೋಧನೆ ಮಾಡಿದ್ರು ಅಂತಕ್ಕಂಥದ್ದು. ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅನುಕಂಪ, ಕರುಣೆ ಇವೆಲ್ಲ ತೋರಿಸುವಂಥದ್ದು ಕೇವಲ ರಾಜಕೀಯ ದುರುದ್ದೇಶದಿಂದ. ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಕೆಟ್ಟದಾಗಿ ಸಿದ್ದರಾಮಯ್ಯ ಸಾಹೇಬರನ್ನು ನಡೆಸ್ಕೊಂಡಿಲ್ಲ. ಇದು ಸುಮಾರು 6 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಚರ್ಚೆ. ಅದರಿಂದ ಸಿದ್ದರಾಮಯ್ಯ ಸಾಹೇಬರು ಪದೇ ಪದೇ ಹೇಳ್ತಾಯಿದ್ರು, ನಾವು ರಾಹುಲ್ ಗಾಂಧಿಯವರ ಏನು ಸೂಚನೆ ಕೊಡ್ತಾರೆ, ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡ್ತದೆ ಅದರಂತೆ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು. ಈಗ ಅವರು ನಿರೀಕ್ಷೆ ಮಾಡಿದ ರೀತಿ ಬೆಳವಣಿಗೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಕಂಡು ಇವತ್ತು ಅವರಿಗೆ ಹತಾಶರಾಗಿದ್ದಾರೆ. ದಯವಿಟ್ಟು ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಯಡಿಯೂರಪ್ಪನವರನ್ನು ನೀವು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಒತ್ತಡಗಳು ಹಾಕಿದ್ರಿ, ಏನೆಲ್ಲ ಮಾಡಿದ್ರಿ. ಕಡೆಗೆ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿ ರಾಜಭವನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆ ರೀತಿ ಸಿದ್ದರಾಮಯ್ಯನವರು ಆ ರೀತಿ ನಡ್ಕೊಳ್ಳಿಲ್ಲ, ಆ ರೀತಿ ಮಾಡಲಿಲ್ಲ. ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದ್ರು, ನಿಮ್ಮ ಆಜ್ಞೆಯನ್ನು ನಾವು ಪಾಲಿಸ್ತೀವಿ ಅಂತ ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಅದರಿಂದ ಬಿ ಜೆ ಪಿಯವರ ಕನಸು ಏನಿತ್ತು ಅದು ನುಚ್ಚುನೂರಾಗಿರೋದಕ್ಕೆ ಅವರು ಹತಾಶರಾಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನು ಹಾಗೆ ನಡೆಸ್ಕೊಂಡಾರೆ. ಒಬ್ಬ ಒಬಿಸಿ ನಾಯಕನ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಮಂತ್ರಿಗಳು. ಕೆಲವೇ ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಯಾವ್ಯಾವ ರೀತಿ ಸಂಬೋಧನೆ ಮಾಡಿದ್ರು ಅಂತಕ್ಕಂಥದ್ದು. ಈಗ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅನುಕಂಪ, ಕರುಣೆ ಇವೆಲ್ಲ ತೋರಿಸುವಂಥದ್ದು ಕೇವಲ ರಾಜಕೀಯ ದುರುದ್ದೇಶದಿಂದ. ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ಕೆಟ್ಟದಾಗಿ ಸಿದ್ದರಾಮಯ್ಯ ಸಾಹೇಬರನ್ನು ನಡೆಸ್ಕೊಂಡಿಲ್ಲ. ಇದು ಸುಮಾರು 6 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಚರ್ಚೆ. ಅದರಿಂದ ಸಿದ್ದರಾಮಯ್ಯ ಸಾಹೇಬರು ಪದೇ ಪದೇ ಹೇಳ್ತಾಯಿದ್ರು, ನಾವು ರಾಹುಲ್ ಗಾಂಧಿಯವರ ಏನು ಸೂಚನೆ ಕೊಡ್ತಾರೆ, ಪಕ್ಷದ ಹೈಕಮಾಂಡ್ ಏನು ಸೂಚನೆ ಕೊಡ್ತದೆ ಅದರಂತೆ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು. ಈಗ ಅವರು ನಿರೀಕ್ಷೆ ಮಾಡಿದ ರೀತಿ ಬೆಳವಣಿಗೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಕಂಡು ಇವತ್ತು ಅವರಿಗೆ ಹತಾಶರಾಗಿದ್ದಾರೆ. ದಯವಿಟ್ಟು ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಯಡಿಯೂರಪ್ಪನವರನ್ನು ನೀವು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಒತ್ತಡಗಳು ಹಾಕಿದ್ರಿ, ಏನೆಲ್ಲ ಮಾಡಿದ್ರಿ. ಕಡೆಗೆ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿ ರಾಜಭವನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆ ರೀತಿ ಸಿದ್ದರಾಮಯ್ಯನವರು ಆ ರೀತಿ ನಡ್ಕೊಳ್ಳಿಲ್ಲ, ಆ ರೀತಿ ಮಾಡಲಿಲ್ಲ. ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಏನು ಮಾತು ಕೊಟ್ಟಿದ್ರು, ನಿಮ್ಮ ಆಜ್ಞೆಯನ್ನು ನಾವು ಪಾಲಿಸ್ತೀವಿ ಅಂತ ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಅದರಿಂದ ಬಿ ಜೆ ಪಿಯವರ ಕನಸು ಏನಿತ್ತು ಅದು ನುಚ್ಚುನೂರಾಗಿರೋದಕ್ಕೆ ಅವರು ಹತಾಶರಾಗಿದ್ದಾರೆ.